ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ನಾಡಿದ್ದು ನಡೆಯುವಂತಹ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗೆ 2026ರ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಲ್ವಾ ಮಕ್ಕಳೇ? ಸೊ ಇವಾಗ ಆಲ್ರೆಡಿ ಈ ವರ್ಷದ 2025-26ನೇ ಸಾಲಿನ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನು ಬಿಡುಗಡೆ ಮಾಡಿದಾರೋ ಬೋರ್ಡಿಂದ, ಆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಉತ್ತರವನ್ನು ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಹಾಗಾದರೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, 10 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಯಾವ್ಯಾವ ಪಾಠದಲ್ಲಿ 10 ಅಂಕದ ಪ್ರಶ್ನೆಗಳು ಬರುತ್ತೆ, ದೆನ್ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ನಿಮಗೆ ಯಾವುದು ಈಸಿ ಆಗುತ್ತೋ, ಯಾವ ಅಧ್ಯಾಯ ಯಾವ ಲೆಸನ್ ಈಸಿನೋ ಆ ಒಂದು ಪಾಠವನ್ನು ಆಯ್ಕೆ ಮಾಡಿಕೊಂಡು ನೀವು ಬರೀಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. 2025 ಹೋದ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ರು, ಅದೇ ರೀತಿಯಾಗಿ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ. ಇವಾಗ ನಿಮಗೆ ಇರುವಂತಹ 9 ಅಧ್ಯಾಯಗಳಲ್ಲಿ, ಓಕೆನಾ, 9 ಅಧ್ಯಾಯಗಳಲ್ಲಿ ಕೇವಲ 4 ಅಧ್ಯಾಯಗಳಿಂದ ಮಾತ್ರ 10 ಅಂಕದ ಪ್ರಶ್ನೆ ಬರುವಂಥದ್ದು. 1 ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿ, ಇದರಿಂದ 10 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅದಾದ ನಂತರ ರಾಷ್ಟ್ರ ನಿರ್ಮಾಣ ಸವಾಲುಗಳು ಇಲ್ಲೇನಿದೆ, ಈ ಒಂದು ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಎರಡಾಯ್ತಾ? ನೆಕ್ಸ್ಟು ಅಧ್ಯಾಯ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಏನಿದೆ, ಈ ಒಂದು ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಕೊನೆ ಅಧ್ಯಾಯ 9ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ, ಈ ಅಧ್ಯಾಯದ ಮೇಲೂ ಕೂಡ 10 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿಗೆ 4 ಅಧ್ಯಾಯಗಳಿಂದ 10 ಅಂಕದ ಪ್ರಶ್ನೆಗಳು, 4 ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾರೆ. ಯಾವ್ಯಾವ ಅಧ್ಯಾಯದಲ್ಲಿ ಯಾವ ಟಾಪಿಕ್ ಇಂಪಾರ್ಟೆಂಟು ಅನ್ನೋದನ್ನು ಈಗ ಸದ್ಯಕ್ಕೆ ಹೇಳ್ತೀನಿ. ಅಯ್ಯೋ ಇಷ್ಟೊಂದು ಪ್ರಶ್ನೆ ಓದ್ಕೊಳ್ಬೇಕಲ್ಲ ಅಂತ ಹೇಳ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೂಡ ನಾನು ಅಲ್ಲಿ ಹೇಳ್ತಾ ಹೋಗ್ತೀನಿ, ಈ ರೀತಿಯಾಗಿ ಓದ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. 10 ಅಂಕ ಮುಗಿದ ನಂತರ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತೀನಿ. ಅದಾದ ನಂತರ 2 ಅಂಕ 1 ಅಂಕದ ಪ್ರಶ್ನೆಗಳನ್ನ ಹೇಳುವಂಥದ್ದು. ಓಕೆ ಅಲ್ವಾ? ಇಲ್ಲಿ ನೀವು ಮೊದಲಿಗೆ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಇದೆಯಲ್ಲ, ಈ ಒಂದು ಅಧ್ಯಾಯವನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ಒಂದು ಅಧ್ಯಾಯದಲ್ಲಿ ನಾನು ಕೊಡುವಂತಹ ಪ್ರಶ್ನೆಗಳಿಗೆ ತಯಾರಾಗಿ, ಅದರಲ್ಲಿ 10 ಅಂಕಕ್ಕೆ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಫಸ್ಟು ಆ ಪ್ರಶ್ನೆಗಳನ್ನ ನೀವು ಓದ್ಕೊಳ್ಬೇಕು. ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗಾಗಲೇ ನಾನು ಅಪ್ಲೋಡ್ ಮಾಡಿರುವಂತಹ ಸಾಕಷ್ಟು ವಿಡಿಯೋದಲ್ಲಿ ಉತ್ತರ ಸಹಿತ 10 ಅಂಕದ ಪ್ರಶ್ನೆಗಳಿದೆ. ಆ ವಿಡಿಯೋನ ನೀವು ವಾಚ್ ಮಾಡಬಹುದು. ಬೋರ್ಡಿನ ಸ್ಕೀಮ್ ಕೂಡ ನನ್ನ ಹತ್ರ ಇದೆ. ಬೇಕಿದ್ರೆ ನಾನು ನಿಮಗೆ ಯಾವ ರೀತಿಯಾಗಿ ಪಾಯಿಂಟ್ಸ್ಗಳನ್ನ ಕವರ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಗ್ಯಾರಂಟಿ ಹೇಳೋದಕ್ಕಾಗಲ್ಲ, ಆನ್ಸರ್ನ ಹೇಳ್ತೀನಿ. ಹೇಳಿ, ಯಾರಿಗಾದರೂ ತುಂಬ ಅನಿವಾರ್ಯತೆ ಇದೆ, ಆನ್ಸರ್ ನಮ್ಮ ಹತ್ರ ಇಲ್ಲ, ಹೇಳಿದರೆ ಒಳ್ಳೆಯದು ಅನ್ನೋದಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಆಯಿತಾ? ಈಗ ನೋಡಿ, ಅಧ್ಯಾಯ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಇದೆಯಲ್ಲ, ಇದು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್. ಇವಾಗ ಭಾಗ ಡಿ. ಸೊ 7ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ. ನೀವೇನು ಮಾಡಬೇಕು ಗೊತ್ತಾ? ಉದಾರೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳು, ಖಾಸಗೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳು, ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ಓದ್ಕೊಳ್ಳಿ. ಇದು 3 ತುಂಬ ಇಂಪಾರ್ಟೆಂಟು. ನಿಮಗಿವಾಗ ಇದು ಕೊಡದೇನೆ ಬೇರೆ ಪ್ರಶ್ನೆಯನ್ನು ಕೊಟ್ಟರೆ ಏನು ಮಾಡೋದು ಅನ್ನೋದು ನಿಮಗೆ ಡೌಟ್ ಇದೆ. ಹಾಗಾಗಿ ಒಂದು ನಿಮಗೆ ಧೈರ್ಯಕ್ಕೆ 2024ರಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿಬಿಟ್ರೆ ಕೇಳಬಹುದೇನೋ ಅನ್ನೋ ಒಂದು ಧೈರ್ಯ ಬರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ನೋಡಿ, 2024ರಲ್ಲಿ ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ 2025ರಲ್ಲಿ ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ಮೌಲ್ಯೀಕರಿಸಿ ಅಂತ ಕೇಳಿದ್ದಾರೆ. ಅಲ್ಲಿಗೆ ಜಾಗತೀಕರಣ ಮತ್ತು ಖಾಸಗೀಕರಣ ಎರಡನ್ನೂ ಕೇಳಿದಾರಲ್ವ. ಹಾಗಾಗಿ ನೀವು ಈ 3 ಟಾಪಿಕ್ಗಳನ್ನ ಓದ್ಕೊಳ್ಳಿ ಮಕ್ಕಳೇ. 10 ಅಂಕಕ್ಕೆ ನಿಮಗೆ ಇಂಪಾರ್ಟೆಂಟಾಗಿ ಬರುವಂತಹ ಪ್ರಶ್ನೆನೇ ಆಗಿರೋದ್ರಿಂದ 10 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಈ 3 ಪ್ರಶ್ನೆಗಳನ್ನು ಓದೋದ್ರಿಂದ ನಿಮಗೆ ಲಾಸ್ ಆಗಲ್ಲ. ಬೈ ಚಾನ್ಸ್ ನಾವು ಬ್ಯಾಕಪ್ ಕ್ವಶನ್ ಅಂತ ಇಟ್ಕೊಂಡಿರಬೇಕಲ್ಲ,
ಬಂದಿಲ್ಲ ಅಂತ ಹೇಳಿದ್ರೆ ನೀವು 2 ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಏನು ಇಂಪಾರ್ಟೆಂಟ್ ಕೊಡಬೇಕೋ ಅದು ನಾನು ಕೊಡ್ತೀನಿ. ಕೊಟ್ಟಿರುವಂತಹ 4 ಪ್ರಶ್ನೆಯಲ್ಲಿ 2 ಪ್ರಶ್ನೆ ಅಂತೂ ನಿಮಗೆ ಖಂಡಿತ ಬಂದೇ ಬರುತ್ತೆ. ಸೊ ಆ ರೀತಿ ನಾನು ನಿಮಗೆ ಕ್ವಶನ್ಸ್ಗಳನ್ನ ಕೊಡ್ತೀನಿ, ಆಯಿತಾ. ಅಲ್ಲಿಗೆ ಈ 3 ಟಾಪಿಕ್ನ ಮಿಸ್ ಮಾಡಬೇಡಿ. ಇವಾಗಲೇ ಶುರು ಮಾಡಿ ಈ 3 ಟಾಪಿಕ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಉದಾರೀಕರಣ ಅಂತ ಹೇಳಿದ್ರೆ ಕೆಲವೊಂದು ರೀತಿ ನೀತಿಗಳನ್ನು ಸಡಿಲ ಮಾಡುವಂಥದ್ದು. ಖಾಸಗೀಕರಣ ಅಂತ ಹೇಳಿದ್ರೆ ಖಾಸಗಿಯವರಿಗೆ ಬಿಟ್ಟು ಕೊಡುವಂಥದ್ದು. ಜಾಗತೀಕರಣ ಅಂತ ಹೇಳಿದ್ರೆ ನಮ್ಮ ದೇಶ ಬಿಟ್ಟು ಹೊರಗಡೆ ಪ್ರಪಂಚವೆಲ್ಲ ವಿಷಯಗಳನ್ನು ಹಬ್ಬಿಸುವಂಥದ್ದು. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೆ ಅನ್ನೋದನ್ನು ನೀಟಾಗಿ ಓದ್ಕೊಳ್ಬೇಕು, ಆಯಿತಾ. ಇದು ಒಂದು. ಅಲ್ಲಿಗೆ 7ನೇ ಅಧ್ಯಾಯದಲ್ಲಿ ಯಾವುದು ಕೇಳ್ತಾರೆ ಅನ್ನೋದು ಮುಗೀತಾ. ಇನ್ನೊಂದು ನಿಮಗೆ ಬಹುಮುಖ್ಯವಾಗಿರುವಂಥದ್ದು ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿ. ಈ ಅಧ್ಯಾಯ ಓದ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆ ಈ ಅಧ್ಯಾಯ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ನಿಮಗಿವಾಗ ಪ್ರೆಸೆಂಟ್ ನಡೆಯುವಂಥದ್ದು ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಹಾಗಾಗಿ 10 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಸೊ ಇವಾಗ ನಿಮಗೇನು ಮಾಡಬೇಕು, ಹಾಗಾದರೆ ಈ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆ ಯಾವುದು ಕೇಳ್ತಾರೆ ಅನ್ನೋದನ್ನು ಹೇಳಬೇಕು ಅಲ್ವಾ. ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿಯಲ್ಲಿ ಕೇಳುವಂತಹ 10 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆಗಳು ಮತ್ತು ಪರೋಕ್ಷ ಚುನಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ವಿಶ್ಲೇಷಿಸಿ. ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಭಾರತದಲ್ಲಿ ಚುನಾವಣಾ ಸುಧಾರಣೆಗಳಿಗಾಗಿ ಸೂಚಿಸಿರುವ ಅಂಶಗಳನ್ನು ವಿವರಿಸಿ. ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆಯಲ್ಲಿ ನೀಡುವ ಮಾಹಿತಿಯನ್ನು ವಿವರಿಸಿ. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಇದಿಷ್ಟು ಇಂಪಾರ್ಟೆಂಟೇ ಮಕ್ಕಳೇ. ಅಯ್ಯೋ ಇದಿಷ್ಟು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಆರಾಮಾಗಿ ನೆನ್ಪಿಟ್ಕೊಳ್ಬಹುದು. ಪಾಯಿಂಟ್ಸ್ಗಳನ್ನ ಗಮನಿಸಿ ಓದಿ. ನೀವಿಲ್ಲಿ ಪಾಯಿಂಟ್ಸ್ಗಳನ್ನ ಕಲ್ತ್ಕೊಂಡ್ರೆ ಸಾಕು, ಸ್ವಂತದಲ್ಲಿ ಓನಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಯಾವ ಟಾಪಿಕ್ನೂ ಬಿಡಬೇಡಿ. ಹಾಗೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಕೇಳಿದ್ದಾರೆ ಅನ್ನೋದನ್ನು ಒಂದು ಸಲ ನೋಡೋದಾದರೆ, 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಕೇಳಿದ್ದಾರೆ. 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಎಗೈನ್ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನೇ ಕೇಳಿದ್ದಾರೆ. ಅಲ್ಲಿಗೆ ಈ ಒಂದು ಪ್ರಶ್ನೆ 2 ವರ್ಷವೂ ಬಂದಿರೋದ್ರಿಂದ ಡಬಲ್ ಪ್ಲಸ್ ಅಂತ ಮಾಡ್ಕೊಳ್ಳೋಣ. ನೆಕ್ಸ್ಟು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗೂ ಕೂಡ ಇಂಪಾರ್ಟೆಂಟ್ ಅಲ್ವಾ, ಈ ವರ್ಷ ಬೋರ್ಡಿಂದ ರಿಲೀಸ್ ಮಾಡಿರೋದು. ಅದರಲ್ಲಿ ಯಾವುದು ಕೇಳಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳ ಕಾರ್ಯ ಇದೆ. ಹಾಗಾಗಿ ಅದನ್ನು ಕೂಡ ಪ್ಲಸ್ ಮಾಡ್ಕೊಳ್ಳಿ, ರಾಜಕೀಯ ಪಕ್ಷಗಳ ಕಾರ್ಯಗಳು. ನೆಕ್ಸ್ಟು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಸೊ ಕಾರ್ಯಗಳು ಇದು ಕೂಡ ಪ್ಲಸ್ ಆಯಿತು. ನೆನಪಿರಲಿ, ಯಾವುದು ಬಹುಮುಖ್ಯವಾಗಿ ರಿಪೀಟ್ ಆಗಿದೆ ಅನ್ನೋದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ಗಳು ಯಾವುದು ಬರುತ್ತೆ ಅನ್ನೋದನ್ನು ಗೆಸ್ ಮಾಡಬಹುದು. ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಇದೆ. ಸೊ ಈ ರೀತಿಯಾಗಿ ಬಂದಿದೆ. 2025-24ರ ವಾರ್ಷಿಕ ಪರೀಕ್ಷೆಯಲ್ಲೂ ಈ ಪ್ರಶ್ನೆ ಇತ್ತು. ಒಂದು ಮಾಡೆಲ್ ಪೇಪರಲ್ಲೂ ಕೂಡ ಈ ಪ್ರಶ್ನೆ ಇದೆ. ಆ ರೀತಿಯಾಗಿ ಇನ್ನೂ ಉಳಿದ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು 2 ಪ್ರಶ್ನೆನೂ ಇರೋದ್ರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾದಂತಹ ಪ್ರಶ್ನೆ. ಪೇಪರ್ನ ಒಂದು ಸ್ವಲ್ಪ ಟಫ್ ತೆಗಿಬೇಕು ಅನ್ನುವಂತಹ ಯೋಚನೆ ಇದ್ದಿದ್ದೇ ಆದರೆ ಸ್ವಲ್ಪ ಬೇರೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಇದೆ. ನಿಮ್ಮ ಪ್ರಯತ್ನ ಈ 3 ಪ್ರಶ್ನೆಯ ಮೇಲೆ ಜಾಸ್ತಿ ಇರಲಿ. ಈ 3 ಪ್ರಶ್ನೆಗಳೇನಿದೆ, ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳು, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ, ರಾಜಕೀಯ ಪಕ್ಷಗಳ ಕಾರ್ಯ, ಈ 3 ಮೇಲೆ ಜಾಸ್ತಿ ಇರಲಿ. ಸ್ವಲ್ಪ ಡಿಫ್ರೆಂಟಾಗಿ ಕೇಳೋಣ ಅನ್ನೋ ಕಾರಣಕ್ಕೆ ಈ 4ನೇ ಪ್ರಶ್ನೆಯನ್ನು ಕೇಳಬಹುದು. ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆಯಲ್ಲಿ ನೀಡುವ ಮಾಹಿತಿಯನ್ನು ವಿವರಿಸಿ ಅಂತ. ಓಕೆನಾ. ಸೊ ಇದಿಷ್ಟು ಬಹುಮುಖ್ಯ ಪ್ರಶ್ನೆಗಳು 2ನೇ ಅಧ್ಯಾಯದಲ್ಲಿ. ಅದೇ ರೀತಿಯಾಗಿ ನೀವು 5ನೇ ಅಧ್ಯಾಯಕ್ಕೆ ಬಂದರೆ, ರಾಷ್ಟ್ರ ನಿರ್ಮಾಣದ ಸವಾಲುಗಳು, ಈ ಒಂದು ಅಧ್ಯಾಯಕ್ಕೆ ಬಂದರೆ ನಾನು ಕೊಡುವಂತಹ 10 ಅಂಕದ ಎಲ್ಲ ಪ್ರಶ್ನೆಗಳನ್ನು ನೀವು ನೋಡಿಕೊಳ್ಳೇಬೇಕಾಗತ್ತೆ. ಕಾರಣ ನಾನು ಕೊಡುವಂತಹ 10 ಅಂಕದಲ್ಲೇ 5 ಅಂಕದ ಪ್ರಶ್ನೆಯೂ ಕೂಡ ಒಂದು ಬರುತ್ತೆ. 5 ಅಂಕನೂ ಅದರಲ್ಲೇ ಕವರ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇರುವಂಥ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಬರುತ್ತೆ, 15 ಅಂಕಗಳು ಸಿಗತ್ತೆ. ಹಾಗಾಗಿ ರಾಷ್ಟ್ರ ನಿರ್ಮಾಣದ ಸವಾಲುಗಳು 5ನೇ ಅಧ್ಯಾಯದಲ್ಲಿ ಕೊಡುವಂತಹ ಅಷ್ಟು ಪ್ರಶ್ನೆಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ.
ಮೊದಲನೇ ಪ್ರಶ್ನೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ಅಥವಾ ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ವಿವರಿಸಿ. ಅಸಮಾನತೆ ಪ್ರಜಾಪ್ರಭುತ್ವಕ್ಕೆ ಹೇಗೆ ಒಂದು ತೊಡಕಾಗಿದೆ, ಅಸಮಾನತೆ ಪ್ರಜಾಪ್ರಭುತ್ವಕ್ಕೆ ಹೇಗೆ ಒಂದು ತೊಡಕಾಗಿದೆ, ಅನಕ್ಷರತೆ ಹೇಗೆ ಒಂದು ಅಡ್ಡಿಯಾಗಿದೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ, ಕೋಮುವಾದ ಭಯೋತ್ಪಾದನೆಗೆ ಕಾರಣ ಮತ್ತು ಶಾಸನಾತ್ಮಕ ಕ್ರಮ, ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಕಾನೂನಿನಲ್ಲಿರುವ ಶಾಸನಾತ್ಮಕ ಕ್ರಮ. ಇಲ್ಲಿ ನೀವೇನು ಮಾಡಬೇಕು ಗೊತ್ತಾ, ಭ್ರಷ್ಟಾಚಾರವನ್ನು ತಡೆಗಟ್ಟೋದು ಹೇಗೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಓದ್ಕೊಳ್ಬೇಕು. ಭಯೋತ್ಪಾದನೆ ಹೇಗೆ ಗಂಡಾಂತರವಾಗಿದೆ ಅದನ್ನು ತಡೆಯೋದು ಹೇಗೆ ಅಂತ 2 ಟಾಪಿಕ್ ನೋಡ್ಕೊಳ್ಳಿ, 2 ಆಯಿತು. ಅನಕ್ಷರತೆ ಹೇಗೆ ಅಡ್ಡಿಯಾಗಿದೆ, ಅಸಮಾನತೆ ಹೇಗೆ ತೊಡಕಾಗಿದೆ, ಕೋಮುವಾದ ಹೇಗೆ ಇದೆ ಅದಕ್ಕೆ ಕಾರಣ ಮತ್ತು ಪರಿಣಾಮ. ನೆಕ್ಸ್ಟು ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳು. ಸೊ ಇವಾಗ ನಿಮಗೆ ನಾನು ಹೇಳಬೇಕು, ಈ ಒಂದು ಪಾಠದಲ್ಲಿ 2025-24ರಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ಅಂತ. ಸೊ ನಿಮಗೆ ಒಂದು ಸ್ವಲ್ಪ ಇಲ್ಲಿ ಗೆಸ್ ಆಗಬಹುದು ಯಾವ ರೀತಿ ಓದ್ಕೊಳ್ಬೇಕು ಅಂತ. 2024ರಲ್ಲಿ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಮಹಿಳಾ ಮೀಸಲಾತಿ ಒಂದು ಸಮರ್ಥನೆ ಎಂಬುದನ್ನು ಚರ್ಚಿಸಿ ಕೇಳಿದ್ದಾರೆ. ಅದೇ ರೀತಿಯಾಗಿ 2025ರಲ್ಲೂ ಕೂಡ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಇವಾಗ ನಿಮಗೊಂದು ಐಡಿಯಾ ಹೇಳ್ಕೊಡ್ತೀನಿ. ನೀವೇನಾದರೂ ಈ ಇವಾಗ ಹೇಳಿದ್ನಲ್ಲ 2ನೇ ಪಾಠದ 10 ಅಂಕದ ಪ್ರಶ್ನೆಗಳನ್ನ ಎಲ್ಲ ನೋಡಿಕೊಂಡ್ರೆ ಇವಾಗ 5ನೇ ಅಧ್ಯಾಯದಲ್ಲಿ, ಇದು 2ನೇ ಅಧ್ಯಾಯದಲ್ವಾ, 5ನೇ ಅಧ್ಯಾಯದಲ್ಲಿ ನಾನು ಕೊಟ್ಟಿರುವಂತಹ ಇವಾಗ ಹೇಳಿರುವ ಪ್ರಶ್ನೆಗಳನ್ನ ನೋಡಿಕೊಂಡು ಲಿಂಗಾಧಾರಿತ ಅಸಮಾನತೆಗೆ ಕಾರಣ ಮತ್ತು ಪರಿಹಾರಗಳನ್ನ ನೋಡಿಕೊಂಡು ಇದು ಸೇರಿ ನೋಡ್ಕೊಬಿಟ್ರೆ ನಿಮಗೆ ಇಲ್ಲೂ ಒಂದು ಪ್ರಶ್ನೆ 10 ಅಂಕಕ್ಕೆ ಗ್ಯಾರಂಟಿ ಬರುತ್ತೆ, ಇಲ್ಲೂ ಒಂದು 10 ಅಂಕಕ್ಕೆ ಗ್ಯಾರಂಟಿ ಬರುತ್ತೆ, ಮತ್ತು ಪ್ಲಸ್ ಒಂದು 5 ಅಂಕಕ್ಕೂ ಹೋಗುತ್ತೆ. 25 ಅಂಕಗಳು ಸಿಗುತ್ತೆ ಇದು 2 ಅಧ್ಯಾಯ ಓದ್ಕೊಂಡ್ರೆ. ಸ್ವಲ್ಪ ಟಾಪಿಕ್ ನಿಮಗೆ ಭಯೋತ್ಪಾದನೆ, ಭ್ರಷ್ಟಾಚಾರ, ಕೋಮುವಾದ ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದು, ವಿವರಣೆ ಕೊಡೋದು ಈಸಿ ಇರುತ್ತೆ ಮಕ್ಕಳೇ. ಟಾಪಿಕ್ ಜಾಸ್ತಿ ಇದೆ ಅಂದ್ಕೋಬೇಡಿ. ರಾಜ್ಯಶಾಸ್ತ್ರ ಓದೋದು ಹೀಗೆ ಇರುತ್ತೆ, ಬಟ್ ಓನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ನೋಡಿ, ಇದು 2 ಅಧ್ಯಾಯ ಓದ್ಕೊಂಡ್ರೆ 2 ಮತ್ತು 5 ನಿಮಗೆ 7 ಮತ್ತು 9 ಇಲ್ಲಿ ಅವಶ್ಯಕತೆಯೇ ಇಲ್ಲ. 7 ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನಿಮಗೀಗ ಡೌಟು, ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಬಿಟ್ಟು ಇನ್ನೂ 2 ಪ್ರಶ್ನೆ ಇತ್ತಲ್ಲ ಆ ಪಾಠದಲ್ಲಿ, ಮೇಡಮ್ ಹೇಳಿಲ್ವಲ್ಲ, ಅದೇ ಬಂದುಬಿಟ್ರೆ ಅಂತ. ಅದೇ ಬಂದರೆ ಇಲ್ಲಿ 2 ಓದ್ಕೊಂಡಿರ್ತೀರಲ್ಲ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಓದ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ 2025-24ರ 4 ಪ್ರಶ್ನೆಗಳು ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ನೋಡಿ. ಇದು 2024, ಇದು 2025. ಸೇಮ್ ಇರುವಂತಹ ಕ್ವಶನು. ಭಾರತದ ಪಕ್ಷ ಪದ್ಧತಿ 2ರಲ್ಲೂ ಇದೆ, ಲಿಂಗಾಧಾರಿತ ಅಸಮಾನತೆ 2ರಲ್ಲೂ ಇದೆ. ಸೊ ನನ್ನ ಕಡೆಯಿಂದ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ನಿಮಗೆ ಹೇಳೋದು, ಈ 2 ಪ್ರಶ್ನೆಯನ್ನು ಬಿಡಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ಈ 2 ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಆಮೇಲೆ ಖಾಸಗೀಕರಣದ ಜೊತೆಗೆ ಜಾಗತೀಕರಣ, ಉದಾರೀಕರಣ ಓದ್ಕೊಳ್ಳಿ, ಬಿಟ್ಟು ಹೋಗಬೇಡಿ. ಇದಿಷ್ಟಕ್ಕೆ ಕರೆಕ್ಟಾಗಿ ರೆಡಿಯಾಗಿ ಹೋಗಿ, ಆಯಿತಾ? ನೆಕ್ಸ್ಟು ಕೊನೆಯ ಅಧ್ಯಾಯದಲ್ಲೂ ಕೂಡ 10 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ನಿಮಗೆ ಇಲ್ಲಿ 10 ಅಂಕದ ಪ್ರಶ್ನೆ ತುಂಬಾ ಸಮಸ್ಯೆ ಆಗುತ್ತೆ, ಓದ್ಕೊಳ್ಳೋದು ಕಷ್ಟ ಆಗಬಹುದು. ಯಾಕಂದರೆ ಈ ಅಧ್ಯಾಯದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಭಾರತ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಇದೆಯಲ್ಲ, ಇದನ್ನು ಒಂದು ನೋಡ್ಕೊಳ್ಳಿ. ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಇದೆಯಲ್ಲ, ಇದು ನೋಡ್ಕೊಳ್ಳಿ. ನೆಕ್ಸ್ಟು ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಸಂಬಂಧಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಸಾಕಾಗತ್ತೆ. ಯಾಕಂದರೆ ಬೇರೆ ಪಾಠದಲ್ಲೂ ಪ್ರಶ್ನೆಗಳನ್ನ ಕೊಟ್ಟಿರೋದ್ರಿಂದ ಬ್ಯಾಕಪ್ ಕ್ವಶನ್ ಅಂತ ಸಿಕ್ಕೇ ಸಿಗುತ್ತೆ. ಇಲ್ಲಿ ಇದು 3 ನೋಡಿಕೊಂಡ್ರೆ ಸಾಕು. ಅಲ್ಲಿಗೆ 9ನೇ ಅಧ್ಯಾಯದಲ್ಲಿ 3 ಪ್ರಶ್ನೆ, 7ನೇ ಅಧ್ಯಾಯದಲ್ಲಿ 3 ಪ್ರಶ್ನೆ ನೋಡ್ಕೊಳ್ಬೇಕು, ಆಯಿತಾ? ಓಕೆ, ಇದಿಷ್ಟು ಕೂಡ ನಿಮಗೆ 10 ಅಂಕಕ್ಕೆ ಕೇಳಿರುವಂಥದ್ದು. ಸ್ವಲ್ಪ ಓದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಭಾವಿಸ್ಬೇಡಿ. ರಾಜ್ಯಶಾಸ್ತ್ರ ಓದೋದು ಜಾಸ್ತಿನೇ ಇರುತ್ತೆ ಆ ಲೆಕ್ಕದಲ್ಲಿ, ಬಟ್ ಆರಾಮಾಗಿ ಓದ್ಕೊಳ್ಬಹುದು. ಟೈಮ್ ಇದೆ, ಬಟ್ ಗಮನ ಇಟ್ಟು ಓದ್ಕೊಳ್ಳಿ. 5 ಅಂಕ ನಿಮಗೆ ಕಷ್ಟ ಆಗಲ್ಲ. ಕಾರಣ 5 ಅಂಕದ ಪ್ರಶ್ನೆಗಳು 3 ಅಧ್ಯಾಯಗಳಲ್ಲಿ 2 ಪ್ರಶ್ನೆಗಳು ಬರುತ್ತೆ. ಮೊದಲನೇ ಅಧ್ಯಾಯದಲ್ಲಿ 2, 6ನೇ ಅಧ್ಯಾಯದಲ್ಲಿ 2, 8ನೇ ಅಧ್ಯಾಯದಲ್ಲಿ 2. ಹಾಗಾಗಿ ಈಸಿಯಾಗಿ ಓದ್ಕೊಳ್ಬಹುದು.
ಈ 3 ಪಾಠಗಳಲ್ಲಿ 5 ಅಂಕದ ಪ್ರಶ್ನೆಗಳು ಯಾವುದು ಮೋಸ್ಟ್ ರಿಪೀಟೆಡ್, ಯಾವುದು ಬಂದಿದೆ ಹೋದ ವರ್ಷ, ಅದರ ಹಿಂದಿನ ವರ್ಷ ಪೇಪರಲ್ಲಿ ಯಾವುದು ಬಂದಿದೆ, ಎಲ್ಲ ಮಾಹಿತಿಗಳನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ಅದಾದ ನಂತರ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ, ಹೇಳಿದ್ನಲ್ವಾ. ಸೊ ಇದಿಷ್ಟು ಕೂಡ 10 ಅಂಕಕ್ಕೆ ಸಂಬಂಧಪಟ್ಟಾಗೆ ನೀವು ಹೇಗೆ ಓದ್ಕೊಳ್ಬೇಕು ಅನ್ನೋದಕ್ಕೆ ಒಂದು ವಿಡಿಯೋ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮಕ್ಕಳೇ. ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಓದಿ, ಚೆನ್ನಾಗಿ ರೆಡಿಯಾಗಿ, ಗುಡ್ ಮಾರ್ಕ್ಸ್ ಸಿಗಲಿ ನಿಮಗೂ ಕೂಡ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.